ನಮಸ್ಕಾರ ಸ್ನೇಹಿತರೆ, ನರ್ಸಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ನಿಮ್ಗಾಳೆ ಗೊತ್ತಿರುವಾಗೆ ಎಕ್ಸಾಮ್ ಡೇಟ್ ಎಕ್ಸ್ಟೆಂಡೆಡ್ ಆಗಿದೆ. ಈಗಾಗಲೇ ಎಲ್ಲನೂ ಕೂಡ ಚಾನಲ್ ಮತ್ತು ಎಲ್ಲನೂ ಕೂಡ ಹಾಕಿದ್ದೆ, ನೋಡ್ಕೊಂಡಿರ್ತೀರ ಅಂದ್ಕೊಂಡಿರ್ತೀನಿ. ನೋಡಿಲ್ಲ ಅಂತಂದರೆ ನೋಡ್ಕೊಂಬಿಟ್ಟು, ಇಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಸರಿ, ಅಂದಂಗೆ ನಿಮ್ಮ ಒಂದು ಯಾರಿಗಪ್ಪ ಡೇಟ್ ಎಕ್ಸ್ಟೆಂಡ್ ಆಗಿದೆ ಅಂತಂದರೆ ಓನ್ಲಿ ಫಾರ್ ಥರ್ಡ್ ಇಯರ್ಗೆ ಆಗಿದೆ. ರಿಮೈನಿಂಗ್ ಓಕೆ, ನಿಮ್ಗೆ ಯಾರಿಗೆ ಸೆಕೆಂಡ್ ಸೆಮ್ಮು, ಫೋರ್ತ್ ಸೆಮ್ಮು ಮತ್ತು ಫೈನಲ್ ಇಯರು ಮತ್ತು ಬೇರೆ ಬೇರೆ ಏನೆಲ್ಲ ಎಕ್ಸಾಮ್ ಬರಿತಾ ಇದ್ರು ನೋಡ್ರಿ, ಅದೆಲ್ಲನೂ ಕೂಡ ರಿಮೈನಿಂಗ್ ಅದೇ ಟೈಮ್ಗೆ ಇರ್ತದೆ. ಓಕೆ, ನೆಕ್ಸ್ಟ್ ಇವಾಗ ಒಂದೊಂದಾಗಿ ಹೇಳ್ತೀನಿ ನಾನು. ನೆಕ್ಸ್ಟ್ ಏನಂತಂದರೆ ಡೇಟು ನಿಮಗೆ ಯಾವಾಗ ಎಕ್ಸ್ಟೆಂಡೆಡ್ ಆಗಿದೆ ಅಂತಂದರೆ, ನಿಮ್ಗೆ 16/12/2024 ಕಂಡಕ್ಟ್ ಮಾಡ್ತಿದ್ದಂಥ MSN 6/1/2025 ಅಂತಂದರೆ 2025 ಜನವರಿ 6, 8, 10 MSN, CHN ಆ್ಯಂಡ್ MHN 3 ಸಬ್ಜೆಕ್ಟ್ಗಳು ನಡೀತವೆ. ಬಟ್ ರಿಮೈನಿಂಗ್ ನಿಮಗೆ ನರ್ಸಿಂಗ್ ರಿಸರ್ಚ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್ ಅಂತ ಇತ್ತು. ಸೇಮ್ 23ನೇ ತಾರೀಕು ಇತ್ತಲ್ವ, ಸೇಮ್ ಅದೇ ತಾರೀಕು 23/12/2024 ಡೇಟ್, ಅದೇ ಡೇಟ್ಗೆ ಮಾಡ್ತಾರೆ. ಓಕೆ, ಅದ್ರ ಬಗ್ಗೆ ಏನು ಕೂಡ ಕನ್ಫರ್ಮ್ ಅಂದರೆ ಫೇಕ್ ಅಂತ ತಿಳ್ಕೊಬೇಡ್ರಿ. ಇದು ಕನ್ಫರ್ಮೇಷನ್ ಅಫಿಷಿಯಲ್ ಆಗಿ ಕೂಡ ಇನ್ನೂ ಕೂಡ ವೆಬ್ಸೈಟಲ್ಲಿ ಬಂದಿಲ್ಲ ಅಂತಂದರೆ ನೀವು ಭಯಪಡಬೇಡ್ರಿ, ಅದನ್ನ ಅಪ್ಡೇಟ್ ಮಾಡ್ತಾರೆ. ಸರಿ, ಏನಕ್ಕೆ ಈ ರೀತಿ ಮಾಡಿದ್ರು ಬೇಹಂಡ್ ಅಂತ ಕೆಲವೊಂದಿಷ್ಟು ಹುಡುಗರು ಕೇಳಿದ್ರೆ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಈ ಸರ್ತಿ ಏನಂತಂದರೆ ಈಗ 16ನೇ ತಾರೀಕು ನಿಮಗೆ ನೋಡಿರಿ, ಈ ಥರ್ಡ್ ಇಯರ್ MHN ಅಂತಂದರೆ ಬೇರೆ ಬೇರೆಗೂ ಕೂಡ, ಫಾರ್ ಎಕ್ಸಾಂಪಲ್ ಈಗ ಫೈನಲ್ ಅವ್ರಿಗೆ OBG ಅಂತ ಅನ್ಕೋರಿ. ಓಕೆ, ಮತ್ತು ರಿಮೈನಿಂಗ್ ಎಲ್ಲನೂ ಕೂಡ ಏನು ಮಾಡ್ತಂದ್ರೆ ಸೆಕೆಂಡ್ ಸೆಮ್ಮವ್ರಿಗೂ ಕೂಡ ಎಲ್ಲರಿಗೂ ಕೂಡ ಎಟ್ ಅ ಟೈಮ್ ನಡೀತಾ ಇತ್ತು ಅಂತಂದರೆ ಲೈಕ್ ಹಂಗೆ ಈಗ ಫಾರ್ಮ್ ಅಪ್ ಅಥವಾ ತೊಗೊಂತಂತಂದರೆ ಫೋರ್ತ್ ಸೆಮ್ಮವ್ರು ಕೂಡ ಎಲ್ಲನೂ ಕೂಡ 16ನೇ ತಾರೀಕು, ಅದು ಮತ್ತು ಒಂದೇ ಟೈಮ್ ಅಂತಂದರೆ 9 ಗಂಟೆಗೆ ಸ್ಟಾರ್ಟ್ ಆಗಬೇಕಲ್ವ, ಅದೇ ಸ್ಟಾರ್ಟಿಗೆ 3 ಓಕೆ ಒಮ್ಮೆಲೆ ಕೂಡ ಸ್ಟಾರ್ಟ್ ಆಗ್ತಿತ್ತು. ಸೊ ಇದೇನಾಗುತ್ತೆ ಅಂತಂದರೆ ಸೆಂಟ್ರಲ್ಲಿ ಸಮಸ್ಯೆ ಬರ್ತಿತ್ತು. ಅಂದರೆ ಈಗ ಒಂದು ಗೌರ್ಮೆಂಟ್ ಕಾಲೇಜಲ್ಲಿ ಏನು ಮಾಡಿದಾರೆ ಅಂತಂದರೆ, ಈಗ 3 ಒಂದೇ ಒಂದು ಎಕ್ಸಾಮಲ್ಲಿ ಕೂರ್ಸೋಕ್ಕಾಗಲ್ಲ, ಬಟ್ ಬೇರೆ ಕಡೆ ಕೂರಿಸ್ಬೇಕಲ್ವಾ. ಸೊ ಇದು ಸಮಸ್ಯೆ ಆಗಿರೋ ಕಾರಣ ಏನು ಮಾಡ್ತಾರೆ, ಯೂನಿವರ್ಸಿಟಿಗವರು ಒಂದು ಲೆಟ್ರ್ ಬರೆದಿರಬೇಕು. ಅವರು ಈ ಒಂದು ಉದ್ದೇಶ ಇಟ್ಕೊಂಡು ಈಗ ಫೈನಲ್ ಇಯರ್ ಅಂತೂ ಮುಂದಕ್ಕೆ ಹಾಕಕ್ಕೆ ಬರಲ್ಲ. ಓಕೆ, ಡೇಟು ಮ್ಯಾಕ್ಸಿಮಮ್ ಆಯಿತು ಅವ್ರಿಗೆ. ಸೊ ಹಂಗಾಗಿಬಿಟ್ಟು ಅವ್ರಂತೂ ಡೇಟ್ ಮುಂದಕ್ಕೆ ಹಾಕಲಿಲ್ಲ. ಸೊ ಹಂಗಾಗಿಬಿಟ್ಟು ಈ ಸೆಮಿಸ್ಟರ್ ಹುಡುಗರದ್ದು ಕೂಡ ಈಗಾಗಲೇ ಭಾಳಷ್ಟು ಲೇಟ್ ಆಗಿತ್ತು ನಿಮ್ಗೆ. ಓಕೆ, ಸೆಮಿಸ್ಟರ್ ಹುಡುಗರಿಗೆ ಭಾಳಷ್ಟು ಲೇಟ್ ಆಗಿಬಿಡುತ್ತೆ ಈಗಲೇ. ಸೊ ಹಂಗಾಗಿಬಿಟ್ಟು ನಿಮಗೂ ಕೂಡ ಏನೂ ಆಗಲಿಲ್ಲ. ಬಟ್ ಉಳಿದಿರೋ ರಿಮೈನಿಂಗ್ಗೆ ಥರ್ಡ್ ಇಯರ್ ಸ್ಟೂಡೆಂಟ್ಸ್, ಈಗ ಥರ್ಡ್ ಇಯರ್ ಸ್ಟೂಡೆಂಟ್ಸಿಗೆ ಮುಂದಕ್ಕೆ ಹಾಕಿದ್ರೆ, ಯಾಕಂದರೆ ಅವ್ರ ಅಕಾಡೆಮಿಕ್ ಇಯರ್ ಹೆಂಗಿದ್ರು ಕೂಡ ಅವ್ರು ಜನವರಿ ಇತ್ತು. ಸೊ ಹಂಗಾಗಿಬಿಟ್ಟು ಜನವರಿಗೆ ಹೋದರೆ ಅವ್ರಿಗೇನು ತೊಂದರೆ ಆಗಿಲ್ಲ. ಓಕೆ, ಮತ್ತು ಈ ಮಧ್ಯದಲ್ಲಿ ಏನಕ್ಕೆ ಹಾಕಲಿಲ್ಲ, 23ಕ್ಕೆ ರಿಸರ್ಚ್ ಮುಗಿಯುತ್ತೆ. ಈ ಮಧ್ಯದಲ್ಲಿ ಏನಕ್ಕೆ ಮಾಡಲಿಲ್ಲ ಅಂತಂದರೆ, ಈಗ ಅಲ್ಲಿ MBBS ಫಸ್ಟ್ ಇಯರ್ ಎಕ್ಸಾಮ್ಸ್ ನಡೀತಿದ್ದಾವೆ. ಸೊ ಹಂಗಾಗಿಬಿಟ್ಟು ಈಗ 5ನೇ ತಾರೀಕು ಅಂತೂ ಅವ್ರಿಗೇನು ಕೂಡ ಹಾಕ್ಲಿಕ್ಕೆ ಆಗ್ತಿದ್ದಿಲ್ಲ. ಸೊ ಹಂಗಾಗಿಬಿಟ್ಟು 6ನೇ ತಾರೀಕು ಹಾಕಿದ್ದಾರೆ. ಓಕೆ, ಜನವರಿ 6ರಿಂದ ನಿಮ್ಗೆ ಆ್ಯಸ್ ಯೂಸ್ವಲ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ದಾರೆ. ಸೊ ಹಂಗಾಗಿಬಿಟ್ಟು ಟೈಮ್ ಯುಟಿಲೈಸ್ ಮಾಡ್ಕೊರಿ, ಆದಷ್ಟು ಎಲ್ಲರೂ ಕೂಡ ಚೆನ್ನಾಗಿ ಬರೀರಿ. ಇನ್ನೂ ಕೂಡ ಓಕೆ ಬೆಟರ್ ಈ ಸರ್ತಿ ಇನ್ನೂ ಕೂಡ ಸ್ಕೋರ್ ಚೆನ್ನಾಗಾಗುತ್ತೆ ಈ ಸರ್ತಿ ಥರ್ಡ್ ಇಯರ್ದು, ಯಾಕಂದರೆ ಚೆನ್ನಾಗಿ ಓದ್ಕೊತೀರ ಅಂತ ಅಂದ್ಕೊಂಡಿರ್ತೀವಿ. ಸರಿ, ಓದ್ಕೊರಿ. ಎನಿವೆ, ಯಾವುದೇ ರೀತಿ ಫೇಕ್ ಅಲ್ಲ, 100% ಅಫಿಷಿಯಲ್ ಆಗಿ ಇನ್ನೂ ಕೂಡ ವೆಬ್ಸೈಟಲ್ಲಿ ಬಂದಿಲ್ಲ ಅಷ್ಟೇ, ಬರ್ತದೆ. ಓಕೆ ಅಷ್ಟೇ. ಓಕೆ, ಏನಾದರೂ ಒಂದು ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೆ ಚಾನಲ್ ನೋಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಷ್ಟೇ, ಬಾಯ್.